ಅವಾಗ ಅವನಿಗೆ ಕಾಲಿಗೆ ಅವಾಗ ಗೊತ್ತು, ಎದುರುಗಡೆ ಭಾಗದಲ್ಲಿ ಹೊರಗಡೆ ನಡೆದ, ಅವಾಗ ಗೊತ್ತಾಗಿದೆ. ನಾನು ಬೇಲಿಂದ ಹೊರಗಡೆ ಇದ್ದೆ, ನಮ್ಮ ಮನೆ ಬಂದು ಕೂಡಲೇ ಬರಬೇಡಿ ಅಂತ ಅವನ ಅವಿನಾಶ್ನ ಅದನ್ನು ಮತ್ತೆ ಯಾರಿಗೂ ಹೊಡೆದ ಅಂತ ಹೇಳಿ ಗಡಿಬಿಡಿ ಆಯಿತು ಒಂದು. ಆಮೇಲೆ ಹೋಗಿ ನೋಡೋದಕ್ಕೆ ಅವನೇ ಮತ್ತು ನಾನು ತೋಟದಿಂದ ಬಂದು ಸ್ನಾನ ಮಾಡಿ ಕೂತಿದ್ದೆ ಮನೆಯಲ್ಲಿ. ಎಷ್ಟೊತ್ತಿಗೆ ಒಂದು ಅಂದಾಜು? ಒಂದು 8:45, 9 ಗಂಟೆ, 9:30 ಟೈಮ್ ನೋಡಲಿಲ್ಲ. ಆಮೇಲೆ ಈ ಚಂದ್ರನ ನೋಡಿ ಇದನ್ನ ಹಾರಿಸ್ತಾರಲ್ಲ, ಆ ಥರ ಸೌಂಡ್ ಬಂತು. ಆಮೇಲೆ ಮತ್ತೆ 2-3 ಸೌಂಡ್ ಬಂದ್ರೂ ಏನು ಗಲಾಟೆ ಆಗಲಿ, ಅದಕ್ಕಿಂತ ಮೊದಲೇ ಗಲಾಟೆ ಆಗಲಿ ಅಥವಾ ಇದೇನು ಇದು ಇರಲಿಲ್ಲ, ಏನು ಕೇಳಲಿಲ್ಲ. ಅವಾಗ ಅವನಿಗೆ ಕಾಲಿಗೆ ಅವಾಗ ಬಿತ್ತು, ಎದುರುಗಡೆ ಭಾಗದಲ್ಲಿ ತೆಗೆದು ಹೊರಗಡೆ ನಗದ, ಅವಾಗ ಗೊತ್ತಾಗಿದ್ದು ನಮಗೆ. ಅಷ್ಟೋ ತನಕ ಏನು ಗೊತ್ತಿಲ್ಲ. ಬಂದ್ರೆ ಅಷ್ಟೊತ್ತಿ ನಾವು ಆ ಕಡೆಯಿಂದ ಒಳಗಡೆಯಿಂದ ಎಂಟ್ರೆನ್ಸ್ ಆದ ಸರ್. ನಾನು ಬೇಲಿಂದ ಹೊರಗಡೆ ಇದ್ದೆ, ನಮ್ಮ ಮನೆಯವ್ರು ಬಂದು ಕೂಡಲೇ ಬರಬೇಡಿ ಅಂದ ಅವನೇ ಅವಿನಾಶ್ನೇ. ಅವನು ಇಲ್ಲೇ ಇವ್ರು ಹೋಗಿ ಮತ್ತು ನಾನು ಇವರೆಲ್ಲ ಬಂದರು. ಅಷ್ಟೊತ್ತಿಗೆ ಇನ್ಫಾರ್ಮ್ ಮಾಡಿ ಪೊಲೀಸಿಗೆ, ಊರು ಮನೆಯವರೆಲ್ಲ ಬಂದರು. ಸರಿ, ಅವರು ಸ್ಪಾಟಲ್ಲೇ ಎಲ್ಲರ ಜೀವ ಹೋಗಿದ್ದ? ಸ್ಪಾಟಲ್ಲೇ ಹೋಗಿತ್ತು ಸರ್. 2-3 ಸೌಂಡಿಗೂ ಏನೂ ಕಿರ್ಚಾಟ ಇಲ್ಲ. ಹಾಗಾಗಿ ನಮಗೆ ಗೊತ್ತಾಗಿಲ್ಲ, ಎದುರುಗಡೆ ಬಾಗಿಲು ತೆಗಿಲಿಲ್ಲ, ಹಾಗಾಗಿ ನಮ್ಗೆ ಗೊತ್ತಾಗಲಿಲ್ಲ. ಅವಿನಾಶರ ಕಂಡೀಷನ್ ಹೆಂಗಿತ್ತು? ಓಡಾಡಂಗಿತ್ತು? ಇಲ್ಲ, ಖಾಲಿ ಹೊಡ್ತವೆ, ಕಾಲು ಕಟ್ಟು ಮುರಿದೋಗಿದೆ. ಅದ್ರ ಮೇಲೆ ಎಷ್ಟೊತ್ತಿಗೆ ಇವರು ಸಾಧಾರಣ ಒಂದು 1/2-3 ಗಂಟೆ ಮೇಲೆ ಇವನು ಶೂಟ್ ಮಾಡ್ಕೊಂಡು. ಅಷ್ಟು ತನಕ ಎಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ಲ. ಎಲ್ಲ ಕವರ್ ಆದ್ರೆ ಜನ ಎಲ್ಲ ಸೇರಿ ಪೊಲೀಸ್ನವರು ಬಂದು ಅವನು ಮತ್ತೆ ಯಾರಿಗೂ ಹೊಡೆದ ಅಂತ ಹೇಳಿಕ್ಕಿಂತ ಗಡಿಬಿಡಿ ಆಯಿತು ಒಂದು. ಆಮೇಲೆ ಹೋಗಿ ನೋಡೋದಕ್ಕೆ ಅವನೇ ಹೊಡ್ಕೊಂಡು. ಏನೊಂದು 20 ಮೀಟರ್ ದೂರದಲ್ಲಿ ಸತ್ತೋಗಿದ್ದಾರಲ್ಲ ಮನೆಯಿಂದ? ಇಲ್ಲ, ಅವ್ರದ್ದು ಹೆಂಡ್ತಿದ್ದು ಅವ್ರದ್ದೆಲ್ಲ ಡೈವರ್ಸ್ಗೆ ಇದಿದೆ. ಮತ್ತು ಸ್ವಲ್ಪ ಅವನು ರಫ್ ಆ್ಯಂಡ್ ಟಫ್ ಸರ್. ಯಾರಿರುತ್ತೆ, ನಾವೆಲ್ಲ ಸ್ವಲ್ಪ ಮಾತೆಲ್ಲ ಕಡಿಮೆ ಮಾಡಿದ್ವಿ. ಯಾಕಂತೇಳಿದ್ರೆ ಅವನು ಒಂದು ಸರಿ ನಾವು ಕುಟುಂಬದವರೆಲ್ಲ ಸರಿ ಮಾಡಿಬಿಟ್ಟಿದ್ದು, ಇರಲಿ ಒಟ್ಟಿಗೆ ಇರಲಿ ಅಂತ. ಮತ್ತು ಟಾರ್ಚರ್ ಕೊಡ್ತಿದ್ದಂತೆ. ಮತ್ತು ಅವರೆಲ್ಲ ಸೇರಿ ಇನ್ನೊಂದು ಸರಿ ಮಾಡಿಬಿಟ್ರೆ ಮತ್ತೆಲ್ಲರೂ ಕೊಲೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬೇಡ, ಡಿವೋರ್ಸಿಗೆ ಹಾಕೊಳ್ಳಿ ಅಂತ ಅವರ ಇವರು ಚಿಕ್ಕಪ್ಪ ಎಲ್ಲರೂ ಹೇಳಿದ್ರಂತೆ. ಹಂಗಾಗಿ ಡಿವೋರ್ಸಿಗೆ ಹಾಕಿದ್ರು. 2 ಜನನೂ ಇದು ಮಾಡಿದ್ರು. ಅವನು ಬೇಕು ಅಂತ. ಮಗುನ ಅವನ ಹತ್ರ ಹೆಂಗೆ ಬಿಟ್ಟರು ಗೊತ್ತಿಲ್ಲ ಸರ್. ಅದು ಕೋರ್ಟ್ ಪ್ರೊಸೀಜರ್ ನಮಗೆ ಗೊತ್ತಾಗಿತ್ತು. ತಾಯಿ ಜೊತೆ ಇರಬೇಕಿತ್ತು ಮೋಸ್ಟ್ಲಿ. ಅವ್ರ ಹತ್ರ ಚೆನ್ನಾಗಿ ನೋಡ್ಕೊಳ್ತಿದ್ದೀರ ಮಗು ಚೆನ್ನಾಗಿ ನೋಡ್ತದೆ ಸರ್. 1 ವರ್ಷ ಓದಿಸ್ತಾ ಎಲ್ಲ ಪೂರ್ಣಪ್ರಜ್ಞದಲ್ಲಿ. ಅವರು ಬೇರೆ ಕಡೆ ಬಿಟ್ಟಿದ್ದರು, ಒಳ್ಳೆ ಸ್ಕೂಲಲ್ಲಿ ಓದಿಸ್ತೀನಿ ಅಂತ. ಅವನು ಪೂರ್ಣಪ್ರಜ್ಞದಲ್ಲಿ ಡ್ರೈವರ್ ಆಗೇನೆ, ಮಗುನು ಅಲ್ಲಿಗೆ ಹಾಸ್ಟೆಲ್ಗೆ. Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.